ಭೂಮಿ ತಾಯಿಯಂತೆ. ಹೆಣ್ಣಿಗೆ ಬರುವಂಥ ಕಷ್ಟ ನೋಡಲಾರೆವು, ಕೇಳಲಾರೆವು. ಅವರ ಕಷ್ಟ ನೀರಿನಲ್ಲಿ ಈಜಾಡಿಕೊಂಡು ದಡ ಸೇರುವಂತಹ ಮೀನಿನಂತೆ ಹೆಣ್ಣಿನ ಜೀವನದಲ್ಲೂ ಕಷ್ಟ ನಷ್ಟಗಳು ಜವಾಬ್ದಾರಿಗಳು ಬರುವಂತಹವು ಸಹಜ. ಆದರೆ ಇದೆಂಥ ವಿಚಾರ ಅಂದರೆ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡಬಹುದು, ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇದೊಂದು ಉತ್ತರ ಅಂತ ಹೇಳಬಹುದು. ಇದೊಂದು ಮಾರ್ಗಸೂಚಿ, ಇದೊಂದು ಮಾರ್ಗದರ್ಶನ. ಅದೇ ರೀತಿ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಶೆಟ್ಟಿಹಳ್ಳಿ ಹೋಬಳಿ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ದಡಂಘಟ್ಟ ಗ್ರಾಮದ ವರಲಕ್ಷ್ಮಿ ಕೋಂ ರಾಮಾಂಜಿನಪ್ಪನವರ ಪುತ್ರ ಆದಂತಹ ಚರಣನವರು ಇದೇ ದಡಂಘಟ್ಟ ಗ್ರಾಮದ ಲೇಟ್ ಬೊಮ್ಮಣ್ಣ ಅವರ ಪುತ್ರಿ ಶ್ರೀವಲ್ಲಿ ಅವರನ್ನ 3 ವರ್ಷಗಳ ಹಿಂದೆ ಮನಸ್ಸನ್ನ ಕೆಡಿಸಿ ಒಳ್ಳೆ ಮಾತುಗಳನ್ನು ಹೇಳಿ, ನಿಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಿನ್ನನ್ನು ಸಾಕ್ತಿರೋದು ನಿಮ್ಮ ತಾತ ತಿಮ್ಮಣ್ಣ, ಆದರೆ ನಿನ್ನನ್ನು ನಾನು ಮದುವೆಯಾಗಿ ನಿನಗೆ ತಂದೆ ತಾಯಿಯಂತೆ ನೋಡ್ಕೊಳ್ತೇನೆ, ನಿಮ್ಮ ತಾತನನ್ನು ಕೂಡ ನೋಡ್ಕೊಳ್ತೇನೆ, ನಾವಿಬ್ಬರು ಕೆಲಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ನಿನ್ನನ್ನು ನೋಡ್ಕೊಳ್ತೇನೆ, ನಿನಗೆ ಯಾರೂ ಇಲ್ಲ, ನನಗೆ ನಮ್ಮಪ್ಪ ಅಮ್ಮ ಎಲ್ಲ ಇದ್ದಾರೆ, ನನಗೆ ನಿನ್ನ ಜಾತಿ ಮುಖ್ಯ ಅಲ್ಲ, ನಿನ್ನ ಮನಸ್ಸು, ನಿನ್ನ ಗುಣ, ನಿನ್ನ ನಡತೆ ನನಗೆ ತುಂಬ ಇಷ್ಟ ಆಗಿದೆ, ಯಾರೇ ನಿನ್ನನ್ನು ಬಿಟ್ಟರು ಎಲ್ಲರನ್ನ ಎದುರಿಸಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಚರಣ್ ನಂಬಿಸಿ 3 ವರ್ಷದಿಂದ ಸುತ್ತಾಡದೇ ಇರುವಂತಹ ಪ್ರವಾಸಿ ಮಂದಿರಗಳಿಲ್ಲ, ಪ್ರವಾಸ ಜಾಗಗಳಿಲ್ಲ, ಎಲ್ಲ ಜಾಗಗಳಿಗೂ ಶ್ರೀವಲ್ಲಿಯವರನ್ನ ಜೊತೆಯಲ್ಲೇ ಸುತ್ತಿ 4 ತಿಂಗಳ ಗರ್ಭಿಣಿ ಮಾಡಿ ಪರಾರಿಯಾಗಿದ್ದಾನೆ. ಇಂತಹ ಸಮಯದಲ್ಲಿ ಶ್ರೀವಲ್ಲಿ ದಿಬ್ಬೂರಹಳ್ಳಿ ಠಾಣೆಗೆ ದೂರು ನೀಡಿದ್ದು, ದೂರಿನ ಪ್ರಕಾರ ಸರಿಸುಮಾರು 3 ತಿಂಗಳಿನಿಂದ ದಿಬ್ಬೂರಹಳ್ಳಿ ಆರಕ್ಷಕ ಉಪನಿರೀಕ್ಷಕರು ಹುಡುಕಾಡಿ 17/6/2026ರಂದು ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ರು. ಅಂತಹ ಸಮಯದಲ್ಲಿ ಚರಣ್ ಮದುವೆ ಆಗಲು ನಿರಾಕರಿಸಿದಾಗ ದಿಬ್ಬೂರಹಳ್ಳಿ ಆರಕ್ಷಕ ಉಪನಿರೀಕ್ಷಕರು ನಾಗರಾಜ್ ಜವಾಬ್ದಾರಿ ವಹಿಸಿಕೊಂಡು ಚರಣ್ ಮತ್ತು ಇವರ ಕುಟುಂಬಸ್ಥರಿಗೆ 2 ಗಂಟೆಗಳ ಕಾಲ ಬುದ್ಧಿವಾದ ಹೇಳಿ, ಚರಣ್ಗೂ ಮತ್ತು ಶ್ರೀವಲ್ಲಿಗೂ ಕೂಡ ಬುದ್ಧಿವಾದ ಹೇಳಿ ಠಾಣೆಯಲ್ಲೇ ಮದುವೆ ಮಾಡಿ ಕಳಿಸ್ತಾರೆ. ಅದೇ ರೀತಿ ಒಂದು ಹೆಣ್ಣಿಗೆ ಅನ್ಯಾಯವಾಗಿದೆ, ನ್ಯಾಯ ಸಿಗೋವರೆಗೂ ನ್ಯಾಯಕ್ಕಾಗಿ ನಾನು ಹೋರಾಡ್ತೇನೆ ಮತ್ತು ಶ್ರೀವಲ್ಲಿ ಕಷ್ಟವನ್ನು ನೋಡಿ ಜವಾಬ್ದಾರಿ ತೆಗೆದುಕೊಂಡು ಸಿಎಂ ಬೈರೇಗೌಡ, ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರು ದಡಂಘಟ್ಟ ಡಿಎಂ ಮುನಿರಾಜು, ವೆಂಕಟರಮಣ, ಚಂದ್ರಶೇಖರ್ ಇವರೆಲ್ಲರ ಸಮ್ಮುಖದಲ್ಲಿ ದಿಬ್ಬೂರಹಳ್ಳಿ ಆರಕ್ಷಕ ಉಪನಿರೀಕ್ಷಕರ ಅಪ್ಪಣೆಯ ಮೇರೆಗೆ ವಿವಾಹವಾಗಿದ್ದಾರೆ.